ರಾಮಮೂರ್ತಿ ನಗರದಲ್ಲಿ ಚಿಟ್ ಫಂಡ್ ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಆರಂಭದಲ್ಲಿ 60 ಜನರಿಂದ ಪೊಲೀಸ್ ಠಾಣೆಗೆ ದೂರು ನೀಡಲಾಗುತ್ತೆ. ಸದ್ಯ ಪ್ರಕರಣ ಸಂಬಂಧ 408 ಜನರಿಂದ ದೂರು ದಾಖಲಾಗಿದೆ. 48 ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆಯನ್ನ ಮಾಡೋದಕ್ಕೆ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಗಂಡ ಹೆಂಡತಿ ಇಬ್ಬರಿಂದಲೂ ಕೂಡ ಜನರಿಗೆ 48 ಕೋಟಿ ರೂಪಾಯಿ ನಾಮ ಹಾಕಲಾಗಿದೆ. ಕೋಟ್ಯಾಂತರ ರೂಪಾಯಿಯನ್ನ ವಂಚನೆ ಮಾಡಿದ್ದಾರೆ. ಕಳೆದ 20 ವರ್ಷಗಳಿಂದಲೂ ಕೂಡ ಚಿಟ್ ಫಂಡ್ ಸಂಸ್ಥೆಯನ್ನ ಈ ಆರೋಪಿಗಳು ನಡೆಸ್ತಾ ಇದ್ರು. ಆರಂಭದಲ್ಲಿ 60 ಜನರಿಂದ ಪೊಲೀಸ್ ಠಾಣೆಗೆ ಇವರ ವಿರುದ್ಧವಾಗಿ ದೂರನ್ನ ನೀಡಲಾಗುತ್ತೆ. ನಂತರದಲ್ಲಿ 408 ಜನರಿಂದ ದೂರು ದಾಖಲಾಗಿದೆ. ಇನ್ನು ಎ ಎಂಬ ಚಿಟ್ ಫಂಡ್ ಸಂಸ್ಥೆಯಿಂದ ಆಗಿರ್ತಕ್ಕಂತಹ ದೋಖಾ ಇದು. ಗಂಡ ಟಾಮಿ, ಪತ್ನಿ ಶಿನಿ ಟಾಮಿ ಎಂಬುವವರಿಂದ ಈ ರೀತಿಯಾಗಿ ಜನರಿಗೆ ಮೋಸ ಮಾಡಲಾಗಿದೆ. ಮನೆ, ಕಾರು ಎಲ್ಲವನ್ನ ಸೇಲ್ ಮಾಡಿ ದಂಪತಿ ಪರಾರಿಯಾಗಿದ್ದಾರೆ. 20 ವರ್ಷಗಳಿಂದ ಚಿಟ್ ಫಂಡ್ ಸಂಸ್ಥೆಯನ್ನ ನಡೆಸ್ತಾ ಇದ್ರು ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಮೂಲತಃ ಕೇರಳದವರು. ಸದ್ಯ ಆರೋಪಿಗಳು ಕೀನ್ಯಾಗೆ ಪರಾರಿಯಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದ 30ರಂದು ಬೆಂಗಳೂರಿನಿಂದ ಈ ಆರೋಪಿಗಳು ಹೊರಟಿದ್ರು. ತಂದೆಗೆ ಹುಷಾರಿಲ್ಲ, ಊರಿಗೆ ಹೋಗಬೇಕು ಅಂತ ಹೇಳಿ ಈ ವ್ಯಕ್ತಿ ಆಫೀಸ್ನಲ್ಲಿ ಹೇಳಿರ್ತಾರೆ. ನಂತರದಲ್ಲಿ ಹೊರಟಿದ್ದಾರೆ. ಆದರೆ ಮನೆ ಸೇಲ್ ಆಗಿರೋ ಮಾಹಿತಿಯನ್ನ ಆಫೀಸ್ ಮತ್ತು ಸ್ಥಳೀಯರಿಂದ ಗೊತ್ತಾಗಲಿತ್ತು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇತ್ತೀಚಿನ ದಿನಗಳಲ್ಲಿ ಚಿಟ್ ಫಂಡ್ ವಂಚನೆಯ ಪ್ರಕರಣಗಳು ಬಹಳಷ್ಟು ದಾಖಲಾಗ್ತಾ ಇದೆ. ಜನರಿಗೆ ಹೆಚ್ಚಿನ ಬಡ್ಡಿಯನ್ನ ಕೊಡ್ತೀವಿ ಅನ್ನುವಂತಹ ಆಸೆಯನ್ನ ತೋರಿಸಿ ಜನರಿಗೆ ದೋಖಾ ಮಾಡ್ತಕ್ಕಂತಹ ಘಟನೆಗಳು ನಡೀತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರಾಮಮೂರ್ತಿ ನಗರದಲ್ಲಿಯೂ ಕೂಡ ವಂಚನೆಯ ಕೇಸ್ ನಡೆದಿದ್ದು, ಈ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ದಿವ್ಯಾ, ಏನು ಕೆಲ ದಿನಗಳ ಹಿಂದೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವಂಚನೆ ಪ್ರಕರಣ ದಾಖಲಾಗಿರುತ್ತೆ. ಅದು ಕೋಟ್ಯಾಂತರ ರೂಪಾಯಿ 60 ಜನರಿಗೆ ಇವರು ಚೀಟಿ ಹಣವನ್ನ ಯಾಮಾರಿಸಿರಿ ಅಂತ ಒಂದು ದೂರು ನೀಡಲಾಗಿತ್ತು. ಈ ಸದ್ಯ ಈ ಪ್ರಕರಣಗಳ ಸಂಖ್ಯೆ ಏನಿದೆ ಅಂದ್ರೆ ದೂರು ಕೊಟ್ಟವರ ಸಂಖ್ಯೆ ಒಂದೇ FIR ರಿಜಿಸ್ಟರ್ ಆಗುವಂಥದ್ದು. ಅದರಲ್ಲಿ ಅಡಿಷನಲ್ ಆಗಿ ಕೆಲವೊಂದು ಹೆಸರುಗಳನ್ನ ಮತ್ತು ಮೆನ್ಷನ್ ಮಾಡ್ತಾ ಹೋಗ್ತಾರೆ ಪೊಲೀಸರು. 408 ಜನರಿಂದ ಇದುವರೆಗೂ ದೂರು ದಾಖಲಾಗಿದೆ. ಬರೋಬ್ಬರಿ 48 ಕೋಟಿಗೂ ಅಧಿಕ ಹಣವನ್ನ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡೋದಕ್ಕೆ ಪೊಲೀಸರು ಕೂಡ ನಿರ್ಧಾರವನ್ನ ಮಾಡಿದೆ. ಗಂಡ ಹೆಂಡತಿ ಇಬ್ಬರಿಂದಲೂ ಕೂಡ ಕೋಟ್ಯಾಂತರ ರೂಪಾಯಿ ವಂಚನೆ ಆಗಿದೆ. ಎ ಎಂಬ ಒಂದು ಚಿಟ್ ಫಂಡ್ ಅನ್ನ ಇವರು ನಡೆಸ್ತಾ ಇರ್ತಾರೆ. ಇನ್ನು ಗಂಡ ಟಾಮಿ ಮತ್ತು ಪತ್ನಿ ಶಿನಿ ಟಾಮಿ ಏನಿದ್ದಾರೆ, ಇವರಿಂದ ವಂಚನೆ ಆಗಿರುವಂತದ್ದು. ಸದ್ಯಕ್ಕೆ ಕಳೆದ 30ನೇ ತಾರೀಕು ಬೆಂಗಳೂರಿಂದ ಈ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಕಳೆದ 20 ವರ್ಷಗಳಿಂದಲೂ ಕೂಡ ಚಿಟ್ ಫಂಡ್ ಸಂಸ್ಥೆಯನ್ನ ನಡೆಸ್ತಾ ಇದ್ರು. ತಂದೆ ಹುಷಾರಿಲ್ಲ, ಊರಿಗೆ ಹೋಗ್ಬೇಕು ಅಂತ ಹೇಳಿ ಆಫೀಸ್ನಲ್ಲಿ ಟಾಮಿ ಹೇಳಿರ್ತಾರೆ. ಅದಾದ್ಮೇಲೆ ಸೇಲ್ ಆಗಿರುವಂತಹ ಏನು ಮಾಹಿತಿ ಕೂಡ ಸಿಗುತ್ತೆ. ಆಫೀಸ್ ಮತ್ತು ಸ್ಥಳೀಯರಿಗೂ ಕೂಡ ಇದು ಮ್ಯಾಟರ್ ಗೊತ್ತಾಗಿರುತ್ತೆ. 5ನೇ ತಾರೀಕು ಒಂದು ಪ್ರಕರಣ ದಾಖಲಾಗುತ್ತೆ. ಮನೆ, ಕಾರು ಎಲ್ಲವನ್ನೂ ಕೂಡ ಇವರು ಸೇಲ್ ಮಾಡಿ ಪರಾರಿಯಾಗಿದ್ದಾರೆ. ಸದ್ಯ ಆರೋಪಿಗಳು ಕಿನ್ಯಾಗ್ ಪರಾರಿಯಾಗಿರೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು 3ನೇ ತಾರೀಕು ಮುಂಬೈಯಿಂದ ಕಿನ್ಯಾಗೆ ಪ್ರಯಾಣವನ್ನ ಈ ಕುಟುಂಬ ಬೆಳೆಸಿರುವಂತದ್ದು. ಸದ್ಯ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆಯನ್ನ ಪೊಲೀಸರು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾಕಂತಂದ್ರೆ ಇದೊಂದು ದೊಡ್ಡ ಪ್ರಕರಣ. ಸಣ್ಣ ಪುಟ್ಟ ಚೀಟಿ ವ್ಯವಹಾರಗಳು ನಡೆದಂತಹ ಸಂದರ್ಭದಲ್ಲಿ ಇದು ಅಲ್ಲಿಂದ ಅಲ್ಲಿಗೆ ಸಾರ್ಟ್ ಔಟ್ ಮಾಡುವಂಥದ್ದು ಮತ್ತು ಆರೋಪಿಗಳನ್ನ ಅರೆಸ್ಟ್ ಮಾಡುವಂಥದ್ದು ಆಗುತ್ತೆ. ಆದ್ರೆ ಇಲ್ಲಿ ಕೀನ್ಯಾಗೆ ಎಸ್ಕೇಪ್ ಆಗಿರುವಂತಹ ಈ ದಂಪತಿಯನ್ನು ಕರೆತರೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಸದ್ಯಕ್ಕಂತೂ ರಾಮಮೂರ್ತಿ ನಗರ ಪೊಲೀಸರು ಪ್ರಕರಣವನ್ನ ಸೀರಿಯಸ್ ತೆಗೆದುಕೊಂಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರ ಗಮನಕ್ಕೂ ಕೂಡ ಈ ಒಂದು ಪ್ರಕರಣ ಬಂದಿದೆ. ಯಾಕಂತಂದ್ರೆ 100 ಜನಕ್ಕೆ ಈ ರೀತಿ ವಂಚನೆ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಶಾಕಿಂಗ್. ಅವರ ನಂಬಿಕೆಯನ್ನ ಬಂಡವಾಳ ಮಾಡಿಕೊಂಡು ವಂಚನೆ ಮಾಡಿರುವಂಥದ್ದು. ಹೀಗಾಗಿ ನೊಂದವರು ನಮಗೆ ನ್ಯಾಯವನ್ನ ಕೊಡಿಸಿ ಮತ್ತು ಹಣವನ್ನು ವಾಪಸ್ ಕೊಡಿಸುವಂತ ನಿಟ್ಟಿನಲ್ಲಿ ದಯವಿಟ್ಟು ಸಹಾಯ ಮಾಡಿ ಅನ್ನೋ ಒಂದು ಆಂಗಲ್ ನಲ್ಲಿ ಇವರು ಈ ರೀತಿಯಾಗಿ ಕೇಳ್ಕೊಳ್ತಾ ಇರುವಂತದ್ದು ಮತ್ತು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಅರೆಸ್ಟ್ ಆಗಿ ಯಾವ ರೀತಿಯಾದಂತಹ ಕ್ರಮ ಆಗುತ್ತೆ ಅಂತ. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.